ವೀಕ್ಷಕರೇ, ಕರಾವಳಿ ಭಾಗಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರಕ್ಕೆಂದು ಹೋಗಿದ್ದಾರೆ. ಆದರೆ ಅವರು ಕೇವಲ ಪ್ರಚಾರ ಮಾಡ್ತಾ ಇಲ್ಲ, ಬಿಜೆಪಿ ವಿರುದ್ಧ ಟ್ವೀಟ್ ಅಸ್ತ್ರವನ್ನು ಕೂಡ ಜೋರಾಗಿ ಮಾಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಉಗ್ರರಿದ್ದಾರೆ ಅಂತ ರಾಜ್ಯದ ಮಾನ ಕಳಿತಾ ಇದೆ ಬಿಜೆಪಿ. ಇದು ಊರಿಗೆ ಜನತೆಗೆ ಬಿಜೆಪಿ ಮಾಡ್ತಾ ಇರುವಂತಹ ಅವಮಾನ ಅಂತ ಟ್ವೀಟ್ ಮಾಡಿದ್ದಾರೆ. ಅದನ್ನ ಸ್ಕ್ರೀನ್ ಮೇಲೆ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಕರಾವಳಿ ಜನ ಸೌಹಾರ್ದ ಪ್ರಿಯರು, ಜಾತ್ಯತೀತರು ಮತ್ತು ದೇಶ ಪ್ರೇಮಿಗಳು. ಕರಾವಳಿಯಲ್ಲಿ ಇಂದು ಕಾಂಗ್ರೆಸ್, ಮುಂದೆಯೂ ಕಾಂಗ್ರೆಸ್, ಎಂದೆಂದಿಗೂ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅಸ್ಮಿತೆಯ ಬಾಣ ಪ್ರಯೋಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿ ಕರಾವಳಿ ಪ್ರವಾಸದ ಹೊತ್ತಲ್ಲಿ ಸಿಎಂ ಸಿದ್ದು ಹೊಸ ದಾಳವನ್ನ ಪ್ರಯೋಗಿಸ್ತಾ ಇದ್ದಾರೆ. ಬಿಜೆಪಿಯವರಿಗೆ ಕರಾವಳಿ ಜನ ನೆಮ್ಮದಿಯಾಗಿರೋದು ಬೇಕಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಅವರಿಗೆ ಜನ ಹೊಡೆಯಬೇಕೋ, ಕಡಿಯಬೇಕೋ, ಬೆಂಕಿ ಇಡಬೇಕು ಅಂತ ಹೇಳಿದ್ದಾರೆ. ಅಮಾಯಕರು ಸಾಯುವ ಬೆಂಕಿಯಲ್ಲಿ ಅವರು ರಾಜಕೀಯ ಬೇಳೆ ಬೇಯಿಸಿಕೊಳ್ತಾರೆ ಅಂತ ಬೆಳ್ಳಂಬೆಳಗ್ಗೆ ಬಿಜೆಪಿ ವಿರುದ್ಧ ಟ್ವೀಟ್ಗಳ ಸುರಿಮಳೆಯನ್ನಾಗೈದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಎಸ್ ವೀಕ್ಷಕರೇ, ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಟ್ವೀಟಾಸ್ತ್ರ ಕೂಡ ಜೋರಾಗಿ ನಡೀತಾ ಇದೆ. ಬಿಜೆಪಿಯವರು ಕಾಂಗ್ರೆಸ್ನ ವಿರುದ್ಧ ಟ್ವೀಟ್ ಮಾಡಿದ್ರೆ, ಕಾಂಗ್ರೆಸ್ನವರು ಜೋರಾಗಿ ಅವರ ವಿರುದ್ಧವೂ ಕೂಡ ಟ್ವೀಟ್ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಸ್ಮಾರ್ಟ್ನೆಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಮುರಳೀಧರ್ ರಾವ್ಗೆ ಕನ್ನಡ ಕಲಿಸಿದ್ದು ನಮ್ಗೆಲ್ಲ ನೆನಪಿದೆ. ಕನ್ನಡದಲ್ಲಿ ಟ್ವೀಟ್ ಮಾಡಿ ಸ್ವಾಮಿ ಅಂತ ಟ್ವೀಟ್ ಮಾಡಿದ್ರು. ಜೊತೆಗೆ ಅವರು ಪ್ರತ್ಯೇಕವಾಗಿ ಅವರು ಕೂಡ ಕನ್ನಡದಲ್ಲಿ ಟ್ವೀಟ್ ಮಾಡಿದ್ರು. ಈಗ ಬಿಜೆಪಿಗೆ ಬಿಸಿ ಮುಟ್ಟಿಸುವಂತಹ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಕರಾವಳಿಯಲ್ಲಿ ಉಗ್ರರಿದ್ದಾರೆ ಅಂತ ರಾಜ್ಯದ ಮಾನವನ್ನ ಕಳಿತಾ ಇದೆ ಬಿಜೆಪಿ ಅಂತ ಟ್ವೀಟ್ ಮಾಡಿದ್ದಾರೆ. ಇದು ಊರಿಗೆ ಜನತೆಗೆ ಬಿಜೆಪಿ ಮಾಡ್ತಾ ಇರುವಂತಹ ಅವಮಾನ. ಕರಾವಳಿ ಜನ ಸೌಹಾರ್ದ ಪ್ರಿಯರು, ಜಾತ್ಯತೀತರು, ದೇಶ ಪ್ರೇಮಿಗಳು. ಕರಾವಳಿಯಲ್ಲಿ ಇಂದು ಕಾಂಗ್ರೆಸ್, ಮುಂದೆಯೂ ಕಾಂಗ್ರೆಸ್ ಇರುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಕರಾವಳಿ ಪ್ರವಾಸದ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯನವರ ಹೊಸ ದಾಳ ಇದು ಅಂತಾನೆ ಹೇಳ್ಬಹುದು. ಸಿಎಂ ತಮ್ಮ ಸ್ಮಾರ್ಟ್ನೆಸ್ ಅನ್ನ ಇಲ್ಲಿ ತೋರಿಸಿದ್ದಾರೆ. ಬಿಜೆಪಿಯವರಿಗೆ ಕರಾವಳಿಯ ಜನ ನೆಮ್ಮದಿಯಾಗಿರೋದು ಬೇಕಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ.